ಇತ್ತೀಚೆಗೆ ಕಾಂಗ್ರೆಸ್ನಲ್ಲಿ ಬಣ ಬಡ್ದಾಟ, KPCC ಅಧ್ಯಕ್ಷರ ಬದಲಾವಣೆ ಆಗತ್ತಂತೆ, ಹಂಗಂತೆ ಹಿಂಗಂತೆ, ಹಿಂದ ಮುಖಂಡರು ಅವರೊಂದಷ್ಟು ಸಭೆ ಸೇರೋದಂತೆ. ಇದೆಲ್ಲ ಬೆಳವಣಿಗೆಗಳ ಬಗ್ಗೆ ನೀವು ಪಕ್ಷದ ಒಬ್ಬ ಕಾರ್ಯಕರ್ತೆನೂ ಆಗಿ, ಪಕ್ಷದ ಒಬ್ಬ ಸದಸ್ಯೆಯಾಗಿ, ಪಕ್ಷದಲ್ಲಿ ಒಬ್ಬ ಸಚಿವೆ ಆಗಿ ಏನು ಹೇಳ್ತೀರಿ? ಪಕ್ಷದ ನಿಷ್ಠಾವಂತ ಸದಸ್ಯ ನಾನು. ಎಲ್ಲರೂ ಹೇಳ್ತಾರಲ್ಲ, ದಟ್ಸ್ ಕಾಣಿಸುತ್ತೆ ಅದು. ಯಾವುದೇ ಒತ್ತಡ ಇರಲಿ, ಎಷ್ಟೇ ನನಗೆ ಆಶೆ ಆಮಿಷಗಳನ್ನು ಒಡ್ಡಿದ್ರು, ಏನೇನೋ ಆಯಿತು, ತಾವು ಎಲ್ಲ ನೋಡಿದ್ರಿ. ಕೊನೆಗೆ ನನ್ನಿಂದನೇ ಸರ್ಕಾರ ಹೋಯ್ತು ಅನ್ನೋ ಮಟ್ಟಿಗೆ 2018ರಲ್ಲಿ ಅದನ್ನು ಕೂಡ ಬಿಂಬಿಸಿದ್ರು. ಅಷ್ಟೆಲ್ಲ ಆದರೂ ಕೂಡ ನಾನು ಪಕ್ಷದಲ್ಲಿನೇ ಇದ್ದು ನಾನು ಮುಂದುವರೆದೆ. ಈಗ ನೀವು ಇದೇನು ಹೇಳ್ತಾ ಇದ್ದೀರಾ, ಬನ ಇನ್ನೊಂದು ಮತ್ತೊಂದು, ನಾನು ನಿಮಗೆ ಒಂದು ಮಾತನ್ನು ಹೇಳ್ಬೋದು. ಆ ರೀತಿ ಏನಿಲ್ಲ. ಪಕ್ಷದ ಆಂತರಿಕ ವಿಚಾರಗಳು, ನಮಗೆಲ್ಲ ಸ್ವತಂತ್ರ ಇದೆ, ಊಟಕ್ಕೆ ಹೋಗಿದ್ದೀವಿ. ಬಟ್ ಒಂದೇ ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ, ನಮ್ಮ ಪಕ್ಷ ಜನಸಾಮಾನ್ಯರಿಗಾಗಿ ಹುಟ್ಟಿದಂಥ ಪಕ್ಷ, ದೇಶದ ಸ್ವತಂತ್ರವನ್ನು ತಂದುಕೊಡ್ಲಿಕ್ಕೆ ಹುಟ್ಟಿದಂಥ ಪಕ್ಷ. ನನಗೂ ಎಲ್ಲೋ ಒಂದು ಕಡೆ ನಾವು ವಿಚಾರ ಮಾಡ್ತೀವಿ, ಯಾಕಪ್ಪ ಈ ರೀತಿ ಆಗುತ್ತೆ. ಒಳ್ಳೆ ಸರ್ಕಾರ ಇದೆ, ಒಳ್ಳೆ ನಾಯಕತ್ವ ಇದೆ, ಜನರಿಗೆ ಸೀಟ್ ಕೊಟ್ಟು ಜನರು 136 ಜನರನ್ನ ಗೆಲ್ಲಿಸಿದ್ದಾರೆ. ಒಳ್ಳೆ ನಾಯಕತ್ವ ಸರ್ಕಾರ ಇದ್ದಾಗ ಸರ್ಕಾರದ ಮೇಲೆ ನಾವು ಫೋಕಸ್ ಮಾಡಬೇಕು ಅಂತ. ನಾನು ತುಂಬ ಚಿಕ್ಕವಳು, ಇದ್ರ ಮೇಲೆ ನಾನು ಕಮೆಂಟ್ ಮಾಡೋದಿಲ್ಲ. ಹೈಕಮಾಂಡ್ ಇಸ್ ದ ಅಲ್ಟಿಮೇಟ್ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಎಲ್ಲೊಂದು ಕಡೆ ಎಲ್ಲವೂ ಕೂಡ ಜನರಿಗೆ ಸಿಕ್ಕಿರೋ ಒಂದು ಅವಕಾಶವನ್ನ ಕೂಡ ಎಲ್ಲೊಂದು ಕಡೆ ಜನರ ಮುಂದೆ ಒಂದು ವರ್ಚಸ್ಸನ್ನ ಕಳ್ಕೊಳ್ಳೋದಕ್ಕೆ ದಾರಿ ಆಗ್ತಾ ಇದೆ ಅಂತ ಅನ್ಸೋದಿಲ್ವಾ ನಿಮಗೆ, ಜನಸಾಮಾನ್ಯರಾಗಿ ನೋಡೋದಾದ್ರೆ? ಸಾರಿ, ಇದಕ್ಕೆ ನಾನು ಉತ್ತರ ಕೊಡ್ಲಿಕ್ಕೆ ಬಯಸಲ್ಲ. DK ಶಿವಕುಮಾರ್ ಅವರ ಸಾಫ್ಟ್ ಹಿಂದುತ್ವದ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಅವರು ಕುಂಭಮೇಳಕ್ಕೆ ಹೋಗಿದ್ದು, ಯಾಕಂದರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಅದ್ರ ವಿರುದ್ಧ ಕಮೆಂಟ್ ಮಾಡಿದ್ರು. ಅಲ್ಲಿಗೆ ಹೋಗಿ ಸ್ನಾನ ಮಾಡಿ ಮುಳುಗಿದ ತಕ್ಷಣ ಬಡತನ ಹೋಗ್ಬಿಡುತ್ತಾ ಅಂತ. ಅಫ್ಕೋರ್ಸ್ DK ಶಿವಕುಮಾರ್ ಮೊದಲಿಂದನೂ ಅವರು ಪೂಜೆ ಪುನಸ್ಕಾರ, ದೇವರು ಅದೆಲ್ಲವೂ ಕೂಡ ಹೆಚ್ಚಿಗೆ ಮಾಡ್ಕೊಂಡು ಬಂದವರು. ಸಾಫ್ಟ್ ಹಿಂದುತ್ವದ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಅವರು BJPಗೆ ಹೋಗ್ತಾರಂತೆ ಅಂತ ಚರ್ಚೆ ಆಗ್ತಾ ಇದೆ. ಏನು ಹೇಳ್ತೀರಿ? ನೋಡಿ, ಈ ಪಕ್ಷವನ್ನು ಬಿಟ್ಟು ಹೋಗೋದಾಗಿದ್ರೆ ಯಾವತ್ತೋ ಬಿಟ್ಟು ಹೋಗ್ತಾ ಇದ್ರು. ಈ ಪಕ್ಷದ ಒಂದು ಶಿಸ್ತಿನ ಸಿಪಾಯಿ ಅಂತ ಹೇಳಿನೇ ಅವ್ರಿಗೆ 60 ದಿನನೋ 90 ದಿನನೋ ಜೈಲಿಗೆ ಹೋಗಿ ಬಂದಿದ್ದಾರೆ. ಈ ಪಕ್ಷದನ್ನು ಬಿಡೋದಿಲ್ಲ ಅಂತ ಹೇಳಿ ಅಹಮದ್ ಪಟೇಲ್ ಅವ್ರನ್ನ ರಾಜ್ಯಸಭಾ ಮೆಂಬರ್ ಮಾಡುವಂಥ ಸ್ಥಿತಿಯಲ್ಲಿ ಆ ಟೈಮ್ನಲ್ಲಿ ಏನೇನಾಯಿತು ಅಂತ ಅವರೆಲ್ಲ ಅವರ ಬಾಯಿಂದನೇ ಹೇಳಿದ್ದಾರೆ. ಅದನ್ನು ನಾನು ಹೇಳೋದು ಬೇಕಾಗಿಲ್ಲ. ಕಾಂಗ್ರೆಸ್ ಪಕ್ಷ ಅಂತಂದರೆ DK ಶಿವಕುಮಾರ್ ಅಂತಂದರೆ ಕಾಂಗ್ರೆಸ್ ಪಕ್ಷ. ಗಾಂಧಿ ಫ್ಯಾಮ್ಲಿ ಬಗ್ಗೆ ಇದ್ದಂಥ ಅವರ ಒಂದು ಲಾಯಲಿಟಿ, ಅವರು ಗಾಂಧಿ ಫ್ಯಾಮ್ಲಿ ಕೊಡುವಂಥ ಒಂದು ಮರ್ಯಾದೆ, ಅದನ್ನು ಯಾರೂ ಕೂಡ ಕಸಿದುಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಹೀಗಾಗ್ತಾ ಇದೆ ಇಂಥ ಊಹಾಪೋಹಗಳು ಆ್ಯಕ್ಚುಲಿ ಅಟ್ಲೀಸ್ಟ್ ನಾನಂತರೂ ನನಗೆ ವಿಶ್ವಾಸ ಇಲ್ಲ. ಅವರು ಈ ಪಕ್ಷವನ್ನು ಕಟ್ಟಿದ್ದಾರೆ, ಈ ಸರ್ಕಾರ ಬರಲಿಕ್ಕೆ ಪ್ರಾಮಾಣಿಕವಾಗಿ ಬಡ್ದಾಡಿದ್ದಾರೆ. ರಾಜ್ಯಾಧ್ಯಕ್ಷರು ರಾಜೀನಾಮೆ ಕೊಟ್ಟಂಥ ಸಂದರ್ಭದಲ್ಲಿ ನಾವು ಪಾರ್ಲಿಮೆಂಟ್ನಲ್ಲಿ ಸೋತಿದ್ವಿ. ದಿನೇಶ್ ಗುಂಡೂರಾವ್ ಸರ್ ಅವಾಗ KPCC ಅಧ್ಯಕ್ಷರಿದ್ದರು. ಅವರು ರಾಜೀನಾಮೆ ಕೊಟ್ಟಂಥ ಸಂದರ್ಭದಲ್ಲಿ ಪಕ್ಷವನ್ನು ನೀನು ಕಟ್ಟಿ ಬೆಳೆಸು ಅಂತ ಹೇಳಿ ಹೈಕಮಾಂಡ್ ಅವ್ರಿಗೆ KPCC ಅಧ್ಯಕ್ಷ ಮಾಡಿದರು. ಆ ಕರೋನಾ ಸಂದರ್ಭದಲ್ಲಿ ಆ ಒಂದು ಅಧ್ಯಕ್ಷಗಿರಿಯನ್ನು ತೆಗೆದುಕೊಂಡು ಅವರ ಒಂದು ಅಧಿಕಾರ ಸ್ವೀಕಾರ ಸಮಾರಂಭಕ್ಕೆ ಕೂಡ ಅವ್ರಿಗೆ ಪರ್ಮಿಷನ್ ಕೊಡಲಿಲ್ಲ, ಯಾಕೆ ಕರೋನಾ ಮತ್ತೊಂದು ಅಂತ ಹೇಳಿ. ಅಂಥ ಸಂದರ್ಭದಲ್ಲಿ ಒಂದು ಅಧ್ಯಕ್ಷಗಿರಿ ತಗೊಂಡು ಸಿದ್ದರಾಮಯ್ಯ ಸಾಹೇಬ್ರ ನಾಯಕತ್ವದಲ್ಲಿ ಇಡೀ ರಾಜ್ಯವನ್ನು ಸುತ್ತಾಕಿ ಕಾರ್ಯಕರ್ತರನ್ನು ಹುರಿದುಂಬಿಸಿ ಈ ಮಟ್ಟಕ್ಕೆ ತೆಗೆದುಕೊಂಡು ಬಂದಿದ್ದಾರೆ. ನನಗನ್ಸಲ್ಲ ಅವರು ಕಾಂಗ್ರೆಸ್ನಲ್ಲಿ ತಮ್ಮ ಮುಂದಿನ ಇದಕ್ಕೆ ಅವರೇನಾದರೂ ಹೋರಾಟ ಮಾಡ್ಬೋದೇ ಹೊರತಾಗಿ ಕಾಂಗ್ರೆಸ್ನ ಬಿಟ್ಟು DK ಶಿವಕುಮಾರ್ ಅವರು ಇಲ್ಲ ಅಂತ ಹೇಳಲಿಕ್ಕೆ ಬಯಸ್ತೇನೆ.